ಹಾಯ್ ಮಕ್ಕಳೇ, ಎಲ್ಲೂ ಹೇಗಿದ್ದೀರಾ? ಇವತ್ತು ಅಜ್ಜಿ ನಿಮ್ಗೊಂದು ತುಂಬಾನೇ ಚಂದಾದ ಕಥೆ ಹೇಳ್ತೇನೆ. ಇದು ಚಿನ್ನು ಅನ್ನೋ ಒಂದು ಪುಟ್ಟ ಅಳುಲು ಮತ್ತೆ ಒಂದು ಜಾದೂ ಮರದ ಕಥೆ. ಒಂದಾನೊಂದು ಕಾಲದಲ್ಲಿ ಎಲ್ಲೆಲ್ಲೂ ಹಚ್ಚಸಿರು. ಆಹಾ, ಅಂಥ ಒಂದು ಸುಂದರವಾದ ಕಾಡಿತ್ತು. ಅಲ್ಲಿ ನೋಡಿದರೆ ಬಣ್ಣ ಬಣ್ಣದ ಹೂಗಳು, ಹಕ್ಕಿಗಳ ಚಿಲಿಪಿಲಿ ಸಂಗೀತ ಕೇಳೋಕೆಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆ ಕಾಡು ಅಂದ್ರೆ ಅಷ್ಟೊಂದು ಶಾಂತವಾಗಿತ್ತು. ಅದೇ ಕಾಡಲ್ಲಿ ಚಿನ್ನು ಅಂತ ಒಂದು ಸಣ್ಣ ಅಳಿಲಿತ್ತು. ಅಬ್ಬಾ, ಅದಕ್ಕೆ ಎಂಥ ಕುತೂಹಲ ಗೊತ್ತಾ? ಅಲ್ಲೇನಿದೆ ಇಲ್ಲೇನಿದೆ ಅಂತ ದಿನಾ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಡಲ್ಲೆಲ್ಲ ಓಡಾಡ್ಕೊಂಡು ಹೊಸ ಜಾಗಗಳನ್ನ ಹುಡುಕೋದೇ ಅದರ ಕೆಲಸ ಆಗಿತ್ತು. ಹಾಗೇನೆ ಒಂದು ದಿನ ಚಿನ್ನು ಓಡಾಡ್ತಾ ಕಾಡಿನ ತುಂಬ ಒಳಗೋಯ್ತು. ಅಲ್ಲಿ ಅದಕ್ಕೊಂದು ವಿಚಿತ್ರವಾದ ಮರ ಕಾಣಿಸ್ತು. ಅರೆ, ಇದು ಬೇರೆ ಮರಗಳ ಥರ ಇಲ್ವಲ್ಲ, ಏನೋ ಒಂಥರ ತುಂಬಾನೇ ಸ್ಪೆಷಲಾಗಿ ಕಾಣ್ತಾ ಇತ್ತು. ಚಿನ್ನು ಹತ್ರ ಹೋಗಿ ನೋಡುತ್ತೆ. ಅಬ್ಬಬ್ಬಾ, ಏನಿದು? ಮರದ ಎಲೆಗಳೆಲ್ಲ ಚಿನ್ನದ ಥರ ಹೊಳಿತಿದೆಯಲ್ಲ. ಓ, ಇದು ಖಂಡಿತ ಮಾಮೂಲಿ ಮರ ಅಲ್ಲ, ಇದು ಜಾದೂ ಮರನೇ ಇರ್ಬೇಕು ಅಂತ ಚಿನ್ನುಗೆ ಅನಿಸ್ತು. ಚಿನ್ನು ಹಾಗೆ ಯೋಚನೆ ಮಾಡ್ತಿದ್ದ ಹಾಗೇನೆ ಆ ಮರದಿಂದ ಒಂದು ಮೆಲ್ಲನೆಯ ಆದರೆ ತುಂಬಾನೇ ಗಂಭೀರವಾದ ಧ್ವನಿ ಕೇಳಿಸ್ತು. ಹೌದು, ನೀನ್ ಅಂದುಕೊಂಡಿದ್ದು ಸರಿ, ನಾನು ಜಾದೂ ಮರನೇ. ಆದರೆ ನೆನ್ಪಿಟ್ಕೋ, ಒಳ್ಳೆಯ ಮನಸ್ಸಿರೋರಿಗೆ ಮಾತ್ರ ನಾನು ಸಹಾಯ ಮಾಡೋದು ಅಂತ ಆ ಮರ ಹೇಳಿತು. ಚಿನ್ನುಗೆ ಆಶ್ಚರ್ಯ ಆಗಿ ಹಾಗೆ ನಿಂತಿರುವಾಗ ಖೀಮ್ ಖೀಮ್ ಅಂತ ಒಂದು ಸಣ್ಣ ಅಳೋ ಶಬ್ದ ಕೇಳಿಸ್ತು. ಅಯ್ಯೋ ಪಾಪ, ಚಿನ್ನು ಸುತ್ತಮುತ್ತ ನೋಡುತ್ತೆ. ಅಲ್ಲೇ ಮರದ ಕೆಳಗೆ ಒಂದು ಪುಟ್ಟ ಹಕ್ಕಿ ಮರಿ ಗೂಡಿಂದ ಕೆಳಬಿದ್ದು ಅದಕ್ಕೆ ಹಾರಕ್ಕಾಗ್ದೆ ನೋವಲ್ಲಿ ಅಳ್ತಾ ಇತ್ತು. ಅದನ್ನು ನೋಡಿದ ತಕ್ಷಣ ಚಿನ್ನು ಮನ್ಸ್ ಕರಗಿಹೋಯ್ತು. ಒಂದೇ ನಿಮಿಷನೂ ಯೋಚನೆ ಮಾಡ್ಲಿಲ್ಲ ಗೊತ್ತಾ? ಸರಸರ ಅಂತ ಮರ ಹತ್ತಿ ಆ ಪುಟ್ಟ ಹಕ್ಕಿ ಮರಿಯನ್ನ ತುಂಬನೇ ಜಾಗ್ರತೆಯಿಂದ ಎತ್ಕೊಂಡು ಹೋಗಿ ಅದರ ಗೂಡಲ್ಲಿ ಬೆಚ್ಚಗೆ ಇಟ್ಬಂತು. ಚಿನ್ನು ಆ ಹಕ್ಕಿಮರಿಗೆ ಸಹಾಯ ಮಾಡಿದ ತಕ್ಷಣ ಏನಾಯ್ತು ಗೊತ್ತಾ? ಆ ಜಾದೂ ಮರ ಮೊದಲಿಗಿಂತಾನೂ 100 ಪಟ್ಟು ಜೋರಾಗಿ ಪ್ರಕಾಶಮಾನವಾಗಿ ಹೊಳಿಯೋಕ್ ಶುರುವಾಯ್ತು. ಆ ಬೆಳಕಿಗೆ ಪೂರ್ತಿ ಕಾಡೆ ಬೆಳಗಿ ಹೋಯ್ತು. ಆಗ ಮತ್ತೆ ಅದೇ ಮರದ ಧ್ವನಿ ಕೇಳಿಸ್ತು. ಚಿನ್ನು, ನಿನ್ನ ಈ ದಯಗುಣ ನನ್ಗೆ ತುಂಬಾ ಇಷ್ಟ ಆಯ್ತು. ನಿನ್ನ ಒಳ್ಳೆ ಮನಸ್ಸಿಗೆ ನಾನೀಗ ಒಂದು ಬಹುಮಾನ ಕೊಡ್ತೀನಿ. ಮರ ಹಾಗೆ ಹೇಳಿ ಮುಗಿಸೋದಕ್ಕೂ ಅದರ ಕೊಂಬೆಗಳಿಂದ ಟಪ್ ಟಪ್ ಅಂತ ಸಿಹಿಯಾದ ಬಾದಾಮಿಗಳು, ಒಳ್ಳೆ ರಸ ತುಂಬಿದ ಹಣ್ಣುಗಳು ಎಲ್ಲ ಉದುರೋಕೆ ಶುರುವಾಯ್ತು. ಇದನ್ನು ನೋಡಿ ಚಿನ್ನುಗೆ ಎಲ್ಲಿಲ್ಲದ ಸಂತೋಷ. ಆದ್ರೆ ನಮ್ಮ ಚಿನ್ನು ಇದೆಯಲ್ಲ, ಅದಕ್ಕೆ ಒಬ್ಳೇ ತಿನ್ನಕ್ಕೆ ಇಷ್ಟ ಆಗ್ಲಿಲ್ಲ. ಓಡಿ ಹೋಗಿ ತನ್ನೆಲ್ಲ ಫ್ರೆಂಡ್ಸ್ ಅಂದ್ರೆ ಮೊಲ, ಜಿಂಕೆ, ಗಿಳಿ ಎಲ್ಲರನ್ನೂ ಕರ್ಕೊಂಡು ಬಂತು. ಎಲ್ಲರಿಗೂ ಆ ಹಣ್ಣು ಬಾದಾಮಿ ಕೊಟ್ಟು ಎಲ್ಲರೂ ಸೇರಿ ಹಂಚ್ಕೊಂಡು ತಿಂದ್ರು. ಆಮೇಲೆ ಎಲ್ಲರೂ ಸೇರಿ ಆಟ ಆಡಿದ್ರು, ತುಂಬಾ ಖುಷಿಪಟ್ರು. ನೋಡಿದ್ರಲ್ವಾ ಮಕ್ಕಳೇ, ಚಿನ್ನು ಮಾಡಿದ ಒಂದು ಸಣ್ಣ ಸಹಾಯಕ್ಕೆ ಅದಕ್ಕೆ ಎಷ್ಟು ಒಳ್ಳೆ ಬಹುಮಾನ ಸಿಕ್ತು ಅಂತ. ಈ ಕಥೆಯ ನೀತಿ ಏನ್ ಗೊತ್ತಾ? ನಾವು ಯಾವಾಗ್ಲೂ ಬೇರೆಯವರ ಕಷ್ಟಕ್ಕೆ ಸಹಾಯ ಮಾಡಬೇಕು, ಪ್ರೀತಿ ತೋರಿಸ್ಬೇಕು. ನಾವು ಒಳ್ಳೇದನ್ನ ಮಾಡಿದ್ರೆ ನಮ್ಗೆ ಯಾವತ್ತಿದ್ರೂ ಒಳ್ಳೇದೇ ಆಗತ್ತೆ. ಸರಿತಾನೆ ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.